ಎಂಟು ಮೂರಲೆ 24, 6 ಮೂರಲೆ 18, 7 ಮೂರಲೆ 21, 5 ಮೂರಲೆ 15, 30 ಮೂರಲೆ 90, 24 ಮೂರಲೆ 87, 8 ಮೂರು 24, ಅಬ್ಬಾಬಾಬಾ 6 3 18, 9 3 27 ಹೀಗೆ ಹಿಂಗತ್ತೆ. ಹಂಗೆ ಇದ್ರ ಬಾದ್ರ ಓಹೋ ಮಾಡಲಿಲ್ಲ ಅಂದ್ರೆ ಅವ ಮಗಲ್ದನ್ನು ಒಂದು ಕಪಾಳ ಹೊಡೆದು ಬಿಡವ. ಯಜ್ಜ, ನೀವು ಸಾಲಿ ಕಲಿಬೇಕಾದಾಗ ಹೆಂಗ್ ಕಲ್ತ್ರಿ? ನೀ ಎಷ್ಟನೇ ಕ್ಲಾಸ್ ವರೆಗೆ ಕಲ್ತಿಯಪ್ಪ? ನಮಗ ಹಾಕಿದ್ದ ಇರ್ಬದ್ರನೇ ಧೈರ್ಯಮಠ ಅಂತ ಇದ್ರು ಪಂಚಾಕ್ಷರಿ ಅವ್ರ ಅಣ್ಣಾರು. ಅವ್ರು ಇಲ್ಲಿ ಕಾಳಮ್ಮನುಡಿಯ ಸಾಲಿ ಹಾಕಿದ್ರು. ನಮ್ಮನ್ನ ಅಲ್ಲಿಗೆ ಒಂದು ಹಚ್ಚಿದ್ರು. ಮೊದಲನೇ ಮಾತಿದ್ದು ಅಲ್ಲಿಂದ ಹಿಡಿದು 1ನೇವರೆಗೆ ಅಲ್ಲಿ ಕಲ್ತ್ವಿ. ಅಲ್ಲಿಂದ ಏನಾಯ್ತು, ಈ ಒಬ್ಬ ನರಸಿಂಹಾಚಾರ್ಯ ಮಾಸ್ತರ್ ಅಂತ ಹೇಳಿ ಗೌರ್ಮೆಂಟ್ಲಿಂದ ಬಂದ. ಹಾಲಿ 12 ರೂಪಾಯಿ ಕೊಡೋರು ಆತಗ. ಓಕೆ. ಆತ ಹನುಮಂತೇವ್ರ ಗುಡಿಯಾಗ ಸಾಲಿ ಹಾಕಿ ಅಲ್ಲಿ ಒಂದು ವರ್ಷ 20 ಓದಿ 2ನೇ ಎತ್ತ 3ನೇ ಎತ್ತ ಮಾಡಿದ್ವಿ. ಭಾಳ ಸ್ಟ್ರಿಕ್ಟ್ ಇತ್ತು ನಾವು. ಭಾಳ ಸ್ಟ್ರಿಕ್ಟ್. ಈ ಇರ್ಬದ್ರನ ಐನಾರ ಕೈಯಾಗ ಸಾಲಿ ಬಿಡಕ್ಕೆ 4:15 ತಡೆದು ಬಿಡ್ತಿದ್ರು. 4:15 ಒಳಗೆ ನಮ್ಮನ್ನು ಸಾಲ ನಿಂದಿಸ್ಬೇಕು ಎಲ್ಲರನ್ನು. 8 ಮೂರಲೆ 24, 6 ಮೂರಲೆ 18, 7 ಮೂರಲೆ 21, 5 ಮೂರಲೆ 15, 30 ಮೂರಲೆ 90, 24 ಮೂರಲೆ 87, 8 ಮೂರು 24, 6 3 18, 9 3 27 ಹೀಗೆ ಹಿಂಗತ್ತೆ. ಹಂಗೆ ಇದ್ರ ಬಾದ್ರ ಮಾಡಲಿಲ್ಲ ಅಂದ್ರೆ ಅವ ಮಗಲ್ದನ್ನು ಒಂದು ಕಪಾಳ ಹೊಡೆದು ಬಿಡವ. ಸಾಲಿ ಬಿಡೋ ಹೊತ್ತಿನ ಮಬ್ಬ ಆಗ್ಬೇಕು. ನಮಸ್ಕಾರ ಮಾಡಿ ಅವ್ರು ನಮಸ್ಕಾರ ಮಾಡ್ತಿದ್ರು ಗುರುವಿಗೆ. ಯಾರೇ ಹೇಳಿ ನಮಸ್ಕಾರ ಮಾಡಿ. ದೀಪಂಜ್ಯೋತಿ ದೀಪೇ ನೀಹರ ದೀಪಾಪಂ ಸಂಜಾವಿನಿ ದೀಪಂ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪರವಾಸನೆ ವಾಮಹಂ ಪ್ರಾರ್ಥನೆ ದೇವಿ ವಿದ್ಯಾದಾನಂಚ ದೇಹಿ ಮೇ. ಹಬ್ಬ ಹಿಂಗತ್ತೆ ಹೇಳ್ಬೇಕಿತ್ತು. ಒಟ್ಟು ಹೇಳಿ ನಮಸ್ಕಾರ ಮಾಡಿ ಬಂದು ಹಂಗತ್ತೆ ಸ್ಟ್ರಿಕ್ಟ್. ಭಾರಿ ಸ್ಟ್ರಿಕ್ಟ್ ಅಂದ್ರೆ ಲೆಕ್ಕದಾಗ ಭಾಳ ಇದಿತ್ತು. ಲೆಕ್ಕದಾಗ ಆಗ ಎಲ್ಲಾರ ಕೇಳ 30 ಮಠ ಮಗ್ಗಿ ಅಲ್ಲಿಂದ 1 ಪಾಪಾವು 2 ಪಾವ ಅರ್ಧ 3 ಪಾಪೋಣೆ 4 ಪಾಪೋಣೆ 4 5 ಪಾಪೋಣೆ 1 6 ಪೋಣೆ ಇವು ಪೋಣೆ ಅರ್ಧ ಮುಕ್ಕಾಲು ಅಷ್ಟು ಬರವು. ಈಗ ಬರೋರು ಅವಾಗೆಲ್ಲ ಕಲ್ತಿರಂಗತ್ತೆ. ಏನಪ್ಪ ಅಲ್ಲಿಂದ ದೀಪಂಜ್ಯೋತಿ ಬಿಡೋ ಹೊತ್ನ್ಯಾಗ ಸಾಲಿ ಬಿಡೋ ಹೊತ್ನ ಮಬ್ಬ ಆಗ್ಬೇಕು. ನಮಸ್ಕಾರ ಮಾಡಿ ಅವ್ರು ನಮಸ್ಕಾರ ಮಾಡ್ತಿದ್ರು ಗುರುವಿಗೆ. ಯಾರೇ ಹೇಳಿ ನಮಸ್ಕಾರ ಮಾಡಿ. ದೀಪಂಜ್ಯೋತಿ ದೀಪೇ ನೀಹರ ದೀಪಾಪಂ ಸಂಜಾವಿನಿ ದೀಪಂ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪರವಾಸನೆ ವಾಮಹಂ ಪ್ರಾರ್ಥನೆ ದೇವಿ ವಿದ್ಯಾದಾನಂಚ ದೇಹಿ ಮೇ. ಹಬ್ಬ ಹಿಂಗತ್ತೆ ಹೇಳ್ಬೇಕಿತ್ತು. ಒಟ್ಟು ಹೇಳಿ ನಮಸ್ಕಾರ ಮಾಡಿ ಬಂದು ಎಲ್ಲರ ಕಾಂಡ್ರ ಮಾಸ್ತರ್ ಅಂದ್ರೆ ಬೀದಿ ಬಿದ್ದು ಬಿಡ್ತಿದ್ವಿ. ಅಲ್ಲಿ ಸಾಲ ನೋಡಿ ಅಲ್ಲಿದ್ದೆಲ್ಲ ಅಲ್ಲಿ ಯಾಕೆ ಹೋಗಿದ್ದೆ ಜನ ಹೊಡೆಯೋದು. ಹಬ್ಬ ಅಷ್ಟು ಹೊಡಿತಿದ್ರು. ಭಾಳ ಹೊಡ್ಯಾರ. ಹೊಡ್ಯಾರಪ್ಪ. ಚಡಿಯೋ ಮತ್ತೆ ಚಡಿ ತೋಟ ಹೊಡ್ಯಾರ. ಹಬ್ಬ ಚಡಿ ಅಂದ್ರ ಬರ್ಲ ಬರ್ಲಾ. ಹಬ್ಬ